ನನ್ನ ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಈ ಕ್ಷಣ ನೀವು ಕೇಳುತ್ತಿರುವುದು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ಮಹತ್ವದ ಸಂದೇಶವಾಗಿದೆ. ಇನ್ನು ಕೇವಲ ಮುಂದಿನ 40 ದಿನಗಳು ನಿಮ್ಮ ಜೀವನದ ತಿರುಗುಬಿಂದು. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಆರ್ಥಿಕ ಸಂಕಷ್ಟ, ನಂಬಿದವರಿಂದ ಮೋಸ, ಕೈಗೆ ಬಂದ ಅವಕಾಶ ಕೊನೆಯ ಕ್ಷಣದಲ್ಲಿ ಕೈತಪ್ಪುವುದು, ಇವೆಲ್ಲವೂ ಈಗ ಅಂತ್ಯಕ್ಕೆ ಬರುತ್ತಿದೆ. ನಿಮ್ಮ ತಾಳ್ಮೆ, ನಿಮ್ಮ ಮೌನ ಕಣ್ಣೀರು, ನಿಮ್ಮ ನಿಷ್ಠೆಯ ಪರಿಶ್ರಮ, ಇವೆಲ್ಲದಕ್ಕೂ ಬ್ರಹ್ಮಾಂಡವೇ ಪ್ರತಿಫಲ ನೀಡಲು ಸಜ್ಜಾಗಿದೆ. ಕಳೆದ ಕೆಲವು ವರ್ಷಗಳು ಕುಂಭರಾಶಿಯವರ ಜೀವನ ಅಕ್ಷರಶಃ ಹೋರಾಟದ ರಣರಂಗವಾಗಿತ್ತು. ಇದರ ಪ್ರಮುಖ ಕಾರಣ ಕರ್ಮಫಲದಾತ ಶನಿಯ ಪ್ರಭಾವ. ಶನಿದೇವರು ಸುಮ್ಮನೆ ಕಷ್ಟ ಕೊಡುವುದಿಲ್ಲ. ಆತನು ನಮ್ಮ ಜೀವನದಲ್ಲಿ ಶಿಸ್ತು, ಜವಾಬ್ದಾರಿ ಮತ್ತು ಕರ್ಮದ ಫಲವನ್ನು ಅನುಭವಿಸಲು ಕಲಿಸುತ್ತಾನೆ. ಸಾಡೆ ಸಾತಿಯ ಕಠಿಣ ಹಂತದಲ್ಲಿ ನೀವು ಎದುರಿಸಿದ ಪರೀಕ್ಷೆಗಳು ಸಾಮಾನ್ಯವಾಗಿರಲಿಲ್ಲ. ಮಾಡಿದ ಕೆಲಸಗಳಿಗೆ ಮಾನ್ಯತೆ ಸಿಗಲಿಲ್ಲ. ಮೇಲಧಿಕಾರಿಗಳಿಂದ ಒತ್ತಡ, ಸಹೋದ್ಯೋಗಿಗಳ ಅಸಹಕಾರ, ನಂಬಿದವರಿಂದಲೇ ಬೆನ್ನಿಗೆ ಚೂರಿ, ವ್ಯಾಪಾರದಲ್ಲಿ ನಷ್ಟ, ಹೂಡಿಕೆಯಲ್ಲಿ ಮೋಸ, ಸಾಲದ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುವುದು, ಕೈಯಲ್ಲಿ ಹಣ ಇಲ್ಲದ ಪರಿಸ್ಥಿತಿ, ಒಂದು ಕಡೆ ಹಣ ಬಂದರೆ ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚು, ಕುಟುಂಬದಲ್ಲಿ ಅಶಾಂತಿ, ಗಂಡ ಹೆಂಡತಿಯರ ನಡುವೆ ಸಣ್ಣ ವಿಷಯಕ್ಕೂ ದೊಡ್ಡ ವಾದ, ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಚಿಂತೆ, ರಾತ್ರಿ ನಿದ್ರೆ ಕಳೆದು ಹೋಗುವಷ್ಟು ಮಾನಸಿಕ ಒತ್ತಡ. ಈ ಎಲ್ಲವುಗಳು ನಿಮ್ಮ ಪ್ರಯತ್ನದ ಕೊರತೆಯಿಂದಲ್ಲ, ಅದು ಸಮಯದ ಪರೀಕ್ಷೆ, ಅದು ಗ್ರಹಗತಿಯ ಪ್ರಭಾವ. ಆದರೆ ನೆನಪಿಡಿ, ಕತ್ತಲೆಯ ನಂತರವೇ ಬೆಳಕು ಬರುತ್ತದೆ. ಇನ್ನು ಮುಂದೆ ಶುಭ ಗ್ರಹಗಳ ಅನುಕೂಲಕರ ಸಂಚಾರ ಆರಂಭವಾಗುತ್ತಿದೆ. ದೇವಗುರು ಬೃಹಸ್ಪತಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳಲಿದೆ. ಇದು ನಿಮ್ಮ ಜೀವನದಲ್ಲಿ ವೃದ್ಧಿ, ಗೌರವ, ಭಾಗ್ಯ ಮತ್ತು ಅವಕಾಶಗಳನ್ನು ತರಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಪ್ರಮೋಷನ್ ಸಾಧ್ಯತೆ ಇದೆ. ಸಂಬಳ ಹೆಚ್ಚಳ, ಮೇಲಧಿಕಾರಿಗಳ ಮೆಚ್ಚುಗೆ, ನಿಮ್ಮ ಪರಿಶ್ರಮಕ್ಕೆ ಸ್ಪಷ್ಟ ಗುರುತು ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶವಿದೆ. ವಿದೇಶ ಉದ್ಯೋಗ ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸಿನ ಸೂಚನೆ ಇದೆ. ವ್ಯಾಪಾರದಲ್ಲಿ ಹೊಸ ಚೈತನ್ಯ, ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ಚಿಗುರೊಡೆಯುವುದು, ಹೊಸ ಗ್ರಾಹಕರು, ಪಾಲುದಾರಿಕೆ, ವ್ಯವಹಾರದಲ್ಲಿ ಲಾಭ, ಹಳೆಯ ಸಾಲಗಳು ಮರಳಿ ಸಿಗುವುದು, ಅನಿರೀಕ್ಷಿತ ಧನಾಗಮನವಾಗುವುದು, ಪಿತ್ರಾರ್ಜಿತ ಆಸ್ತಿ, ಹಳೆಯ ಹೂಡಿಕೆ ಅಥವಾ ಅಚಾನಕ ಲಾಭದ ಮೂಲಕ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗುತ್ತದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ, ಗಂಡ ಹೆಂಡತಿಯರ ನಡುವೆ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಳವಾಗುತ್ತದೆ. ಅವಿವಾಹಿತೆಯಡೆ ಮಂಗಳಯೋಗ ಕೂಡಿ ಬಂದಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಆಗಲಿದೆ. ಕುಟುಂಬದವರೊಂದಿಗೆ ಯಾತ್ರೆಗೆ ಹೋಗುವ ಅವಕಾಶವಿದೆ. ಮನೆಗೆ ಹೊಸ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ. ಆದರೆ ಕುಂಭರಾಶಿಯವರೇ, ಈ ಎಲ್ಲ ಶುಭ ಫಲಗಳ ಮಧ್ಯೆ ಒಂದು ಅಗ್ನಿ ಪರೀಕ್ಷೆ ನಿಮ್ಮನ್ನು ಪರೀಕ್ಷಿಸಲಿದೆ. ಛಾಯಾಗ್ರಹ ರಾಹುವಿನ ಪ್ರಭಾವದಿಂದ ನೀವು ನಂಬಿದ ವ್ಯಕ್ತಿಯಿಂದ ಮೋಸ ಸಂಭವಿಸುವ ಸಾಧ್ಯತೆಯಿದೆ. ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೊಸ ಪಾಲುದಾರಿಕೆಯಲ್ಲಿ ದಾರಿ ತಪ್ಪಿಸುವ ಯತ್ನ, ನಿಮ್ಮ ರಹಸ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ಳುವವರು, ನಿಮ್ಮ ಯಶಸ್ಸನ್ನು ಸಹಿಸದವರು ಇದ್ದಾರೆ. ಈ ಸಮಯದಲ್ಲಿ ಒಂದು ಸಣ್ಣ ತಪ್ಪು ನಿರ್ಧಾರ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಅತ್ಯಂತ ಜಾಗರೂಕತೆ ಅಗತ್ಯವಾಗಿದೆ. ಯಾವುದೇ ಹಣಕಾಸಿನ ಒಪ್ಪಂದಕ್ಕೂ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿ. ಕುರುಳಾಗಿ ಯಾರನ್ನೂ ನಂಬಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹಂಚಿಕೊಳ್ಳಬೇಡಿ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಅನುಸರಿಸಿ. ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಬಲಪಡಿಸಿಕೊಳ್ಳಿ. ಪ್ರತಿ ಶನಿವಾರ ಶನಿದೇವರ ಆರಾಧನೆ ಮಾಡಿ. ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಜಪಿಸಿ. ರಾಹು ಶಾಂತಿಗಾಗಿ ದುರ್ಗಾದೇವಿ ಆರಾಧನೆ ಮಾಡಿ. ನಿಯಮಿತ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಕುಂಭರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಬಹುತೇಕ ಮುಗಿದಿದೆ. ಮುಂದಿನ 40 ದಿನಗಳು ನಿಮ್ಮ ಜೀವನದ ಬಂಗಾರದ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿದೆ. ನೀವು ಅನುಭವಿಸಿದ ನೋವು ನಿಮ್ಮನ್ನು ದುರ್ಬಲಗೊಳಿಸಿದವು. ಅದು ನಿಮ್ಮನ್ನು ಅಸಾಧಾರಣವಾಗಿ ಬಲಿಷ್ಠರನ್ನಾಗಿ ಮಾಡಿದೆ. ಈ ಸವಾಲಿನ ಸಮಯದಲ್ಲಿ ಜಾಗರೂಕರಾಗಿ ವಿವೇಕದಿಂದ ನಡೆದುಕೊಂಡರೆ ನಿಮ್ಮ ವಿಜಯ ಯಾತ್ರೆಯನ್ನು ಯಾರೂ ತಡೆಯಲಾರರು. ನಿಮ್ಮ ಮುಂದಿನ ದಿನಗಳು ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಗೌರವದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ.
ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮಕರ ರಾಶಿಯ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.